ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದೇನೂರು ಗ್ರಾಮದ ನಿವಾಸಿ ವಸಂತಕುಮಾರ್ ಹಾದಿಮನಿ ವಿರುದ್ಧ ದೂರು ನೀಡಿದ ಕಾಂಗ್ರೆಸ್ ಪಕ್ಷದ ಎಸ್ಟಿ ಘಟಕದ ಅಧ್ಯಕ್ಷ ಚಿದಾನಂದ ದೊಡ್ಡಮನಿ. ವಸಂತಕುಮಾರ್ ಹಾದಿಮನಿ ಎಂಬ ವ್ಯಕ್ತಿ ಮುದೇನೂರು ನಿವಾಸಿಯಾಗಿದ್ದು ಎಂಬ ವ್ಯಕ್ತಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದು, ಇದೇ ತರಹ ಈ ವ್ಯಕ್ತಿ ಹಲವಾರು ಬಾರಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಮತ್ತು ಪ್ರಚೋದನಕಾರಿ ಬರಹಗಳನ್ನು ತಮ್ಮ ಫೇಸ್ಬುಕ್ ಅಕೌಂಟ್ನಿಂದ ಆದಂಥ ವಸಂತಕುಮಾರ್ ಹಾದಿಮನಿ ಇದರಲ್ಲಿ ಹಾಕಿರುತ್ತಾರೆ. ಆದ್ದರಿಂದ ಈತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈತ ಬಹಿರಂಗವಾಗಿ ಸಿದ್ದರಾಮಯ್ಯನವರಿಗೆ ಕ್ಷಮೆ ಯಾಚಿಸಬೇಕು. ಇಲ್ಲವಾದರೆ ನಾವು ಎಸ್ಸಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ನ ಮುಖಂಡರು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ರಾಮದುರ್ಗದ PSI ಸುನಿಲ್ ಕುಮಾರ್ ನಾಯಕ್ ಇವರಿಗೆ ಮನವಿ ನೀಡಿ ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವಸಂತಕುಮಾರ್ ಹಾದಿಮನಿಯವರು ಹಿಂದೆ ಸಾಕಷ್ಟು ಇಂಥ ಅವಹೇಳನ ಮಾಡ್ತಾ ಇದ್ದಾರೆ. ಇದು ಪ್ರಾಸಿಕ್ಯೂಟ್ 3 ಕೇಸ್ನಾಗ ಸಿದ್ದರಾಮಯ್ಯನವರು ಕೋರ್ಟ್ ವಿಚಾರ ಇರ್ತೈತಿ. ಅದಕ್ಕೆ ದಯಮಾಡಿ ತಾವು ಈ ಮಾತಾಡುವಂಥ ಹಕ್ಕಿಲ್ಲ. ಈ ಸಿದ್ದರಾಮಯ್ಯ ಸಾಹೇಬ್ನವರಿಗೆ ಅವಹೇಳನ ಮಾಡಿದ್ದಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು, SC/ST ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡಿ ನಾವು ಸ್ಟೇಷನ್ಗೆ ಬಂದು ಸಾಹೇಬ್ರ ಕಡೆ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಸನ್ಮಾನ್ಯ ಶ್ರೀ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ನಮ್ಮೆಲ್ಲರ ಹಿಂದ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಪೋಸ್ಟನ್ನು ಹಾಕಿರುವಂಥ ವಸಂತ್ ಹಾದಿಮನಿ ಎಂಬ ಮುದೇನೂರು ಗ್ರಾಮದ ಯುವಕ ಇವತ್ತು ಭಾಳಷ್ಟು ಕೆಳ ಜಾತಿ ಮಟ್ಟದಲ್ಲಿರುವಂಥ ಪ್ರತಿಯೊಂದು ಜಾತಿ ನಾಯಕರನ್ನು ಬೆಳೆಸುವಂಥ ಈ ಕರ್ನಾಟಕದ ಏಕೈಕ ನಾಯಕರಾಗಿರುವಂಥ, ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ, ಇದೇ ಒಂದು ಪೋಸ್ಟ್ ಅಂತಲ್ಲ, ಹಿಂದೂ ಕೂಡ ಭಾಳಷ್ಟು ಅವಹೇಳನಕಾರಿ ಪೋಸ್ಟನ್ನು ಹಾಕಿ ಇವತ್ತು ಈ ಸಮಾಜದಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಇನ್ನೊಮ್ಮೆ ನಮ್ಮ ನಾಯಕರ ಬಗ್ಗೆ ಮಾತಾಡಬಾರ್ದಂತ ಇವತ್ತು ಈ ಕಂಪ್ಲೇಂಟ್ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ನಿನ್ನೆ ನೋಡಿರ್ಬೋದು ಫಾಸ್ಟಿಗೇಷನ್, ಅದು ಕಾನೂನಿಗೆ ನಾವು ನೀವೆಲ್ಲರೂ ಕೂಡಿ ಇವತ್ತು ಕಾನೂನಿಗೆ ಶರಣಾಗಬೇಕಾಗುತ್ತೆ. ಕಾನೂನು ರೀತಿ ಹೋರಾಟ ಇವತ್ತು ಮುಖ್ಯಮಂತ್ರಿಯವರು ಆಗಿರ್ಬೋದು, ನಾವು ಮಾಡ್ತಾರೆ, ನಮ್ಮ ಪಕ್ಷದವ್ರು ಮಾಡ್ತಾರೆ. ಬಟ್ ಅದು ಏನು ಪ್ರಾಸಿಕ್ಯೂಷನ್ ಕೊಟ್ಟಾರ ಅಂಥೇಳಿ ಒಬ್ಬ ನಾಯಕರನ್ನು ಪ್ರಚೋದನೆ ಮಾಡೋದು, ಅವ್ರು ಬೈಯೋದು, ಇದು ಭಾಳ ಅವ್ರ ಹಕ್ಕಿಲ್ಲ. ಆಮೇಲೆ ಇದು ಭಾಳಷ್ಟು ತಪ್ಪಾಕೈತಿ. ಅದಕ್ಕೆ ನಮ್ಮ ನಾಯಕರನ್ನ ಏನಾರು ಇದೇ ರೀತಿ ಮುಂದೆ ಬದಿಯೋದ್ರಲ್ಲಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿ ಅಂತ ಹೇಳಿ ಇವತ್ತು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ.